ಹೇ ನ್ಯೂಬೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ನೇಮ್ ಇಸ್ ನಿರಜಾ ಆನಂದ್. ಈ ವಿಡಿಯೋದಲ್ಲಿ ನಾವು PSI 2015 ಕ್ವೆಶನ್ ಪೇಪರ್ದು ಮೆಂಟಲ್ ಎಬಿಲಿಟಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಈಗ ಸಾಲ್ವ್ ಮಾಡ್ತಾ ಇರೋವಂಥ ಕ್ವೆಶನ್ನು ಟೈಮ್ ಆ್ಯಂಡ್ ವರ್ಕಿಂದ ಆಗಿದೆ. ಕ್ವೆಶನ್ ಇಸ್ A and B pipes will respectively take 20 and 30 minutes to fill a tank. How much time is required to fill the tank if both pipes are used simultaneously? ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಒಂದು ಟ್ಯಾಂಕ್ ಇದೆ, ಅದನ್ನು ಪೈಪ್ ಎಗೆ ಬಿಟ್ಟರೆ 20 ಮಿನಿಟ್ಸಲ್ಲಿ ಫಿಲ್ ಮಾಡುತ್ತೆ, ಪೈಪ್ ಬಿಗೆ ಬಿಟ್ಟರೆ 30 ಮಿನಿಟ್ಸಲ್ಲಿ ಫಿಲ್ ಮಾಡುತ್ತೆ. ಓಕೆ, ಎರಡು ಪೈಪ್ನ ಒಟ್ಟಿಗೆ ಆನ್ ಮಾಡಿದಾಗ ಎಷ್ಟು ನಿಮಿಷದಲ್ಲಿ ಟ್ಯಾಂಕು ಫಿಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಎರಡು ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡ್ಬೋದು. ಒನ್ ಇಸ್ LCM ಮೆಥಡ್, ಅನದರ್ ಒನ್ ಇಸ್ ಫ್ರ್ಯಾಕ್ಷನ್ ಮೆಥಡ್. ಎರಡು ಮೆಥಡ್ನ ಹೇಳ್ಕೊಡ್ತೀನಿ. ಎರಡು ಮೆಥಡಲ್ಲಿ ನಾವು ಫಸ್ಟು 1 hour, 1 day ಅಥವಾ 1 minute ಎಷ್ಟು ವರ್ಕ್ ಆಗಿದೆ ಅದನ್ನು ತೊಗೋಬೇಕು. ಬೇಸ್ಡ್ ಆನ್ ದಿಸ್, ಇವಾಗ ಮಿನಿಟ್ಸಲ್ಲಿ ವ್ಯಾಲ್ಯೂ ಇರೋದ್ರಿಂದ 1 minute ಎಷ್ಟು ವರ್ಕ್ ಆಗುತ್ತೆ ಅಂತ ತೊಗೋಬೇಕು. ನೋಡಿ, ಫಸ್ಟ್ ಫ್ರ್ಯಾಕ್ಷನ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಫ್ರ್ಯಾಕ್ಷನ್ ಮೆಥಡ್ ಅಂತ ಬಂದಾಗ ಟೋಟಲ್ ವರ್ಕನ್ನು 1 ಅಂತ ತೊಗೋಬೇಕು. ಓಕೆ, ದೆನ್ ಪೈಪ್ ಎ ಈ 1 ವರ್ಕ್ನ ಮಾಡಲಿಕ್ಕೆ 20 minutes ತೊಗೋತಾ ಇದೆ. ಅಂದರೆ 1 minute ಎಷ್ಟು ವರ್ಕ್ ಆಗುತ್ತೆ? 1/20. ಪೈಪ್ ಬಿ 1/30. ಸಿಂಪಲ್ ಆಗಿ ರೆಸಿಪ್ರೋಕಲ್ ತೊಗೊಂಬಿಡಿ. ಓಕೆ, ದೆನ್ ಬೋತ್ ಪೈಪ್ಸ್ ಆರ್ ವರ್ಕಿಂಗ್ ಸೈಮಲ್ಟೇನಿಯಸ್ಲಿ. ಅಂದರೆ ಎರಡು ಪೈಪು ಸೇರಿಕೊಂಡು 1 ನಿಮಿಷದಲ್ಲಿ ಎಷ್ಟು ಫಿಲ್ ಮಾಡ್ಬೋದು ಅಂತ ತೊಗೊಳ್ಬೇಕು. ಇವಾಗ A + B = 1/20 + 1/30. ಇದು LCM ತಗೊಳ್ಳಿ. 60 is the LCM. 3s are 2s are 5/60. ಇದನ್ನು ಇನ್ನೂ ರೆಡ್ಯೂಸ್ ಮಾಡ್ಬೋದು, 1/12. ಮೀನಿಂಗ್ ಆಫ್ ದಿಸ್ ಇಸ್, ಎರಡು ಪೈಪ್ ಸೇರಿಕೊಂಡು 1/12 ಆಫ್ ದ ಟ್ಯಾಂಕನ್ನು 1 minute ಫಿಲ್ ಮಾಡುತ್ತಂತೆ. ದೆನ್ 1 ಕಂಪ್ಲೀಟ್ ಟ್ಯಾಂಕನ್ನು ಫಿಲ್ ಮಾಡಲಿಕ್ಕೆ ಎಷ್ಟು ನಿಮಿಷ ತೊಗೋಬೋದು? ವೆರಿ ಸಿಂಪಲ್, 12 minutes ತೊಗೊಳತ್ತೆ ಅಷ್ಟೇ. ಇದು ಫ್ರ್ಯಾಕ್ಷನ್ ಮೆಥಡ್. ಈಗ LCM ಮೆಥಡಲ್ಲಿ ಸಾಲ್ವ್ ಮಾಡೋಣ. ಫ್ರ್ಯಾಕ್ಷನ್ ಮೆಥಡ್ಗೂ ಮತ್ತು LCM ಮೆಥಡ್ಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಫ್ರ್ಯಾಕ್ಷನ್ ಮೆಥಡಲ್ಲಿ ನಾವು ಇಲ್ಲಿ LCM ತೊಗೊಂಡು ಅಲ್ವಾ, LCM ಮೆಥಡಲ್ಲಿ ಬಂದಾಗ ಸ್ಟಾರ್ಟಿಂಗಲ್ಲೇ LCM ತೊಗೋಬೇಕು. 20 and 30, LCM is 60. ಫ್ರ್ಯಾಕ್ಷನ್ ಮೆಥಡಲ್ಲಿ ಟೋಟಲ್ ವರ್ಕು 1 ಇದೆ. LCM ಮೆಥಡಲ್ಲಿ ಟೋಟಲ್ ವರ್ಕನ್ನು 60 ಲೀಟರ್ಸ್ ಅಂತ ತೊಗೊಳ್ಳೋಣ. ಆ ಟ್ಯಾಂಕು 60 ಲೀಟರ್ಸ್ ಕೆಪಾಸಿಟಿದು ಅಂತ ತೊಗೊಳ್ಳೋಣ. ಓಕೆ, ದೆನ್ A ಕ್ಯಾನ್ ಫಿಲ್ ದ 60 liters in 20 minutes. ಅಂದರೆ 1 ನಿಮಿಷದಲ್ಲಿ ಎಷ್ಟು ಮಾಡಿದಾಗ ಆಗುತ್ತೆ? 3 liters ಫಿಲ್ ಮಾಡಿದಾಗ ಆಗುತ್ತೆ. ದೆನ್ B 60 liters in 30 minutes. ಅಂದರೆ 1 ನಿಮಿಷದಲ್ಲಿ 2 liters ಫಿಲ್ ಮಾಡಿದಾಗೆ ಆಗುತ್ತೆ. ಎರಡು ಪೈಪ್ಸು ಒಟ್ಟಿಗೆ ವರ್ಕ್ ಮಾಡಬೇಕಾದ್ರೆ 1 minute 5 ಲೀಟರ್ಸ್ನ ಫಿಲ್ ಮಾಡ್ತಾರೆ. ಆಮ್ ಐ ಕ್ಲಿಯರ್? ನಾವು ಇಟ್ ಇಸ್ ವೆರಿ ಸಿಂಪಲ್ ಅಲ್ವಾ? 1 ನಿಮಿಷದಲ್ಲಿ 5 ಲೀಟರ್ಸ್ ಫಿಲ್ ಮಾಡ್ತಾ ಇದ್ದಾರೆ ಅಂದರೆ 60 ಲೀಟರ್ಸನ್ನು ಫಿಲ್ ಮಾಡಲಿಕ್ಕೆ ಎಷ್ಟು ನಿಮಿಷ ತೊಗೋಬೋದು? 12 minutes. ನೋಡಿ, ಎರಡೂ ವೇಯಲ್ಲೂ ಸೇಮ್ ಆನ್ಸರ್ ಬರುತ್ತೆ. ಐ ಹೋಪ್ ದ ಟೆಕ್ನಿಕ್ಸ್ ಆರ್ ಕ್ಲಿಯರ್. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. Second question from time and work topic. 16 men or 20 women can complete a work in 25 days. How many days will be required to complete the same work by 28 men and 15 women? Newbies, idu group work. Okay, group work anta tashna you have to remember this formula. M1 D1 H1 divided by W1 is equal to M2 D2 H2 divided by W2. M ಅಂತ ಅಂದರೆ ನಂಬರ್ ಆಫ್ ರಿಸೋರ್ಸಸ್ ಅಂತ ಅಂದರೆ ಪೀಪಲ್ ಬರ್ಬೋದು, ಆಬ್ಜೆಕ್ಟ್ಸ್ ಬರ್ಬೋದು, ಅನಿಮಲ್ ಬರ್ಬೋದು. ಓಕೆ, ದೆನ್ ಡಿ ಅಂತ ಅಂದರೆ ಟೋಟಲ್ ನಂಬರ್ ಆಫ್ ಡೇಸ್, H ಅಂತ ಅಂದರೆ ಟೋಟಲ್ ನಂಬರ್ ಆಫ್ ಅವರ್ಸ್, ದೆನ್ W ಅಂತ ಅಂದರೆ ಟೋಟಲ್ ವರ್ಕ್. ಇದು ಈ ಸೈಡ್ ಇರೋದು ಫಸ್ಟ್ ಕೇಸಲ್ಲಿ ಆ್ಯಂಡ್ ಈ ಸೈಡ್ ಇರೋದು ಸೆಕೆಂಡ್ ಕೇಸಲ್ಲಿ. ಓಕೆ, ಈ ಫಾರ್ಮುಲಾ ಸಾಕು ಯಾವುದೇ ಗ್ರೂಪ್ ವರ್ಕ್ ಕ್ವೆಶನನ್ನು ಸಾಲ್ವ್ ಮಾಡಲಿಕ್ಕೆ. ಐ ಹೋಪ್ ದಿಸ್ ಕ್ಲಿಯರ್. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ 16 men or 20 women can complete a work in 25 days. ಅಂದರೆ ಒಂದು ವರ್ಕನ್ನು 16 ಮೆನ್ನಿಗೆ ಕೊಡಿ, ಅವ್ರು 25 days ತೊಗೋತಾರೆ. ಅದೇ ವರ್ಕನ್ನು 20 womenಗೆ ಕೊಡಿ, ಅವರು ಕೂಡ 25 days ತೊಗೋತಾರೆ. ಇದನ್ನು ನಾವು ಈ ಥರ ಬರ್ಕೋಬೋದು. 16 men is equal to 20 women. ಅಂದರೆ 4 men 5 womenಗೆ ಸಮ ಅಂತ ಅರ್ಥ. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ ಈ ನಂಬರ್ ಆಫ್ ರಿಸೋರ್ಸ್ ಇದೆಯಲ್ಲ, ಅದು ಕಂಪ್ಲೀಟಾಗಿ ಮೆನ್ ಆಗಿರಬೇಕು ಅಥವಾ ಕಂಪ್ಲೀಟಾಗಿ ವಿಮೆನ್ ಆಗಿರಬೇಕು. ಆಮ್ ಐ ಕ್ಲಿಯರ್? ಕಂಪ್ಯಾರಿಸನ್ ಮಾಡಬೇಕಾದ್ರೆ ಮೆನ್ನಿಗೆ ಕಂಪೇರ್ ಮಾಡಬೇಕು ಅಥವಾ ವಿಮೆನ್ಗೆ ಕಂಪೇರ್ ಮಾಡಬೇಕು. ಮೆನ್ ಆ್ಯಂಡ್ ವಿಮೆನ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೆ ಈ ಇನ್ಫಾರ್ಮೇಷನ್ನ ಕೊಟ್ಟಿರೋದು. ಇಲ್ಲಿ ನೋಡಿ, 28 men and 15 women. ಈ 15 women ಬದಲು
12 ಮೆನ್ ಅಂತ ಬರ್ಕೊಳ್ಳ. 5 ವಿಮೆನ್ನು 4 ಮೆನ್ಗೆ ಸಮ ಆದರೆ 15 ವಿಮೆನ್ನು 12 ಮೆನ್ಗೆ ಸಮ ಆಗ್ತಾರಲ್ವಾ. ಅಂದರೆ 28 ಮೆನ್ ಪ್ಲಸ್ 12 ಮೆನ್ ಟೋಟಲ್ ಎಷ್ಟಾಯಿತು? 40 ಮೆನ್. ಇಲ್ಲಿ ಮೆನ್ನಿಗೆ ಚೇಂಜ್ ಮಾಡ್ಕೋಬೇಕು ಅಥವಾ ವಿಮೆನ್ನಿಗೆ ಚೇಂಜ್ ಮಾಡ್ಕೋಬೇಕು ಅಂತ ಕಂಪಲ್ಷನ್ ಏನೂ ಇಲ್ಲ. ಓಕೆ, ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಇಲ್ಲಿ ನಾವೇನು ಮಾಡಿದ್ದೀವಿ, ಕಂಪ್ಲೀಟ್ ವ್ಯಾಲ್ಯೂನ ಮೆನ್ನಾಗಿ ಕನ್ವರ್ಟ್ ಮಾಡಿದ್ದೀವಿ. ಈಗ ನಾವು ಕ್ವೆಶನ್ನ ಈ ಥರ ತೊಗೋಬೋದು. ಹೌ ಮೆನಿ ಡೇಸ್ ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್ ಬೈ 40 ಮೆನ್. ನೋಡಿ, 16 ಮೆನ್ನು 25 ಡೇಸಲ್ಲಿ ಮುಗಿಸೋ ಅಂಥ ವರ್ಕನ್ನು 40 ಮೆನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಷ್ಟೇ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. 4 4s 4 10s 5 5s 5 2s 2 1s 2 2s. ಆನ್ಸರ್ ಇಸ್ 10 ಡೇಸ್. ಈಗ ನಾವು ಇಲ್ಲಿರೋಂಥ ವ್ಯಾಲ್ಯೂನ ಕಂಪ್ಲೀಟಾಗಿ ವಿಮೆನ್ಗೆ ಚೇಂಜ್ ಮಾಡೋಣ. ಓಕೆ, 28 ಮೆನ್ ಇದೆ. 28 ಮೆನ್ ಅಂತ ಅಂದರೆ ಇಂಟು 7 ಅಲ್ವಾ. ನಾವಿಲ್ಲಿ 35 ವಿಮೆನ್ ಆಗಿ ತಗೋಬೋದು. ಅಂದರೆ 28 ಮೆನ್ ಬದಲು 35 ವಿಮೆನ್, ಈ ಕಡೆ 15 ಇದೆ ಅಲ್ವಾ, ಅದನ್ನು ಹಾಗೆ ಆ್ಯಡ್ ಮಾಡ್ಕೊಳ್ಳಿ. ಟೋಟಲ್ ಏನಾಗುತ್ತೆ? 50 ವಿಮೆನ್ ಅಂತ ಆಗುತ್ತೆ. ಈಗೇನು ತಗೋಬೇಕು? 20 ವಿಮೆನ್ನು 25 ಡೇಸಲ್ಲಿ ಮುಗಿಸೋ ಅಂಥ ಕೆಲಸನ 50 ವಿಮೆನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ. ದಾಟ್ಸ್ ಇಟ್. ದಿಸ್ ಇಸ್ 25 1s 25 2s 2 1s 10s. ಇಲ್ಲೂ ಕೂಡ ಸೇಮ್ ಆನ್ಸರ್ ಬರುತ್ತೆ. ಏನು ಕಂಪಲ್ಸರಿ ಇಲ್ಲ ಆಯಿತಾ. ಮೆನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು, ವಿಮೆನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು, ಆ ಥರ ಏನು ಕಂಪಲ್ಸರಿ ಇಲ್ಲ. ಬಟ್ ಈ ಫಾರ್ಮುಲಾನ ಯೂಸ್ ಮಾಡಬೇಕಾದ್ರೆ ನೋಡಿ, ಕಂಪ್ಯಾರಿಸನ್ನು ವಿಮೆನ್ನಿಗೆ ಇರಬೇಕು ಅಥವಾ ಮೆನ್ನಿಗೆ ಇರಬೇಕು. ಇದು ಒಂದೇ ಇದರಲ್ಲಿ ರೂಲ್ ಇರೋದು. I hope this is clear. Option D is the answer for this question. Newbies, next question is from time, speed and distance. A 150 meter long train traveling at a speed of 90 km per hour will take how many seconds to cross a bridge of 200 meter length? ಇದು ಟ್ರೈನ್ ಕ್ರಾಸಿಂಗ್ ಅ ಬ್ರಿಡ್ಜ್ ಅಥವಾ ಟ್ರೈನ್ ಕ್ರಾಸಿಂಗ್ ಅ ಪ್ಲಾಟ್ಫಾರ್ಮ್ ಪ್ಯಾಟರ್ನ್. ಓಕೆ, ಇದರಲ್ಲಿ ಫಾರ್ಮುಲಾ ಏನು ತಗೋಬೇಕು ಅಂತ ಅಂದರೆ, ಟೋಟಲ್ ಟೈಮ್ ಟೇಕನ್ ಬೈ ದ ಟ್ರೈನ್ ಟು ಕ್ರಾಸ್ ದ ಬ್ರಿಡ್ಜ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ದ ಟ್ರೈನ್ ಪ್ಲಸ್ ಲೆಂತ್ ಆಫ್ ದ ಬ್ರಿಡ್ಜ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ದ ಟ್ರೈನ್. ಬ್ರಿಡ್ಜ್ ಅನ್ನೋದು ಸ್ಟೇಷನರಿ ಆಬ್ಜೆಕ್ಟ್ ಅಲ್ವಾ, ಸ್ಪೀಡ್ ಇರಲ್ಲ. ಸೊ ಬರೀ ಟ್ರೈನ್ದು ಸ್ಪೀಡ್ನ ತಗೋಬೇಕು. ಲೆಂತ್ ಆಫ್ ದ ಟ್ರೈನ್ ಪ್ಲಸ್ ಲೆಂತ್ ಆಫ್ ದ ಬ್ರಿಡ್ಜ್ ಅಂತ ಅಂದರೆ 150 ಪ್ಲಸ್ 200 350. ದೆನ್ ಸ್ಪೀಡ್ ಆಫ್ ದ ಟ್ರೈನ್, ಇಲ್ಲಿ ನೋಡಿ ಆಪ್ಷನ್ಸು ಸೆಕೆಂಡ್ಸಲ್ಲಿದೆ ಆ್ಯಂಡ್ ಡಿಸ್ಟೆನ್ಸು ಮೀಟರಲ್ಲಿದೆ. ಸೊ ಸ್ಪೀಡು ಮೀಟರ್ ಪರ್ ಸೆಕೆಂಡಲ್ಲಿ ಬರಬೇಕು. 90 ಇಂಟು 5/18 ಕಿಲೋಮೀಟರ್ ಪರ್ ಅವರಲ್ಲಿ ಇರೋಂಥ ಸ್ಪೀಡನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಲಿಕ್ಕೆ 5/18 ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ದಿಸ್ ವ್ಯಾಲ್ಯೂ ಇಸ್ 25 ಮೀಟರ್ ಪರ್ ಸೆಕೆಂಡ್. ಇದಾದಮೇಲೆ ಏನಿದೆ, ಟೋಟಲ್ ಟೈಮ್ ಟೇಕನ್ ಬೈ ದ ಟ್ರೈನ್ ಟು ಕ್ರಾಸ್ ದ ಬ್ರಿಡ್ಜ್ ಇಸ್ ಈಕ್ವಲ್ ಟು 350 ಡಿವೈಡೆಡ್ ಬೈ 25. ಆನ್ಸರ್ ಇಸ್ 14 seconds. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸಿಂಪಲ್ ಆಗಿದೆ ಅಲ್ವಾ. ಈಗ ಸಾಲ್ವ್ ಮಾಡ್ತಾ ಇರೋಂಥ ಕ್ವೆಶನು ಆವ್ರೇಜ್ ಟಾಪಿಕಿಂದ ಆಗಿದೆ. ಕ್ವೆಶನ್ ಇಸ್ 3 years back the average age of A and B was 18 years. Now after joining of C the average age has become 22 years. Now ಅಂತ ಅಂದರೆ ಪ್ರೆಸೆಂಟಿಗೆ ಬಂದ್ಬಿಟ್ಟಿದ್ದೀವಿ. ಅರ್ಥ ಆಗ್ತಿದ್ಯಾ? ಕ್ವೆಶನ್ ಇಸ್ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಸಿ. ಕ್ವೆಶನನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿವರೆಗೂ ಕೊಟ್ಟಿರೋವಂಥ ಇನ್ಫಾರ್ಮೇಷನ್ನು 3 years ಇಂದೊಂದು, 3 ವರ್ಷ ಇಂದೊಂದು. ಓಕೆ, ಇಲ್ಲಿಂದ ಕೊಡ್ತಾ ಇರೋವಂಥ ಇನ್ಫಾರ್ಮೇಷನ್ನು ಈಗ ಪ್ರೆಸೆಂಟ್. ನಾವು ಅಂದರೆ ಪ್ರೆಸೆಂಟ್ ಅಂತ ಅರ್ಥ. Am I clear? ಫಸ್ಟು ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. 3 years ಬ್ಯಾಕ್ ದ ಆವ್ರೇಜ್ ಏಜ್ ಆಫ್ ಎ ಆ್ಯಂಡ್ ಬಿ ವಾಸ್ 18 years. 3 years ಹಿಂದೆ ಆವ್ರೇಜು 18 ಇತ್ತು ಅಂದರೆ ಪ್ರೆಸೆಂಟಿಗೆ ಬರಬೇಕು ಅಂತ ಅಂದರೆ ಏನು ಮಾಡಬೇಕು? ವೆರಿ ಸಿಂಪಲ್, ಆ್ಯಡ್ 3 to this. ಪ್ರೆಸೆಂಟ್ ಆವ್ರೇಜ್ ಏಜ್ ವಿಲ್ ಬಿ 21 years. ಇಷ್ಟು ಸಿಂಪಲ್ ಆಗಿ ಪ್ರೆಸೆಂಟ್ ಆವ್ರೇಜ್ನ ತಗೋಬೋದು. ಏನಕ್ಕೆ ಮ್ಯಾಮ್? ವೆರಿ ಸಿಂಪಲ್. ಎ ಆ್ಯಂಡ್ ಬಿ ಇಬ್ಬರೂ 3 years ಗ್ರೋ ಆಗ್ತಾರಲ್ವಾ. 3 years ಇಂದ ಪ್ರೆಸೆಂಟಿಗೆ ಬರಬೇಕು ಅಂತ ಅಂದರೆ ಎ ಆ್ಯಂಡ್ ಬಿ ಇಬ್ಬರೂ 3 years ಗ್ರೋ ಆಗಬೇಕು. ಸೊ ಚೇಂಜಸ್ಸು ಇಬ್ರಿಗೂ ಒಟ್ಟಿಗೆ ಆಗ್ತಿರೋದ್ರಿಂದ 3 years ಏಜ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಆ 3 years ಅನ್ನೋದನ್ನು ಆವ್ರೇಜಿಗೆ ಡೈರೆಕ್ಟಾಗಿ ಆ್ಯಡ್ ಮಾಡಿ ನಮಗೆ ಪ್ರೆಸೆಂಟ್ ಆವ್ರೇಜ್ ಸಿಗುತ್ತೆ. ಈ ಕಾನ್ಸೆಪ್ಟ್ ನಿಮಗೆ ನೆನಪಿರಬೇಕು. ಅರ್ಥ ಆಗ್ತಿದೆಯಾ? ಇದಾದಮೇಲೆ ಕಂಟಿನ್ಯೂ ಮಾಡಲಿಕ್ಕೆ ಸಿಂಪಲ್ ಫಾರ್ಮುಲಾನ ಕೊಡ್ತೀನಿ. ಇನಿಷಿಯಲ್ ಸಮ್ ಪ್ಲಸ್ ಆರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಫೈನಲ್ ಸಮ್. ಸಮ್ ಹೇಗೆ ಬರೀತೀರಾ? ಆವ್ರೇಜ್ ಟೋಟಲ್ ಅಲ್ವಾ, ಅದನ್ನೇ ಇಲ್ಲಿ ತಗೋತೀನಿ. ಇನಿಷಿಯಲ್ ಆವ್ರೇಜ್, ಇನಿಷಿಯಲ್ ನಂಬರ್ ಆಫ್ ಪೀಪಲ್ ಪ್ಲಸ್ ಆರ್ ಮೈನಸ್ ಎಕ್ಸ್
is equal to final average into final number of people or final number of subjects, final number of papers, ಏನಾದರೂ ಸರಿನೇನೆ. ಓಕೆ, ಈಗ ವ್ಯಾಲ್ಯೂನ ತಗೊಳ್ಳಿ. ಇನಿಷಿಯಲ್ ಆವ್ರೇಜ್ ಎಷ್ಟಿದೆ? 21 ಇದೆ. ಎಷ್ಟು ಜನದ್ದು? 2 ಮೆಂಬರ್ಸು. ಈ ಗ್ರೂಪ್ಗೆ ಸಿ ಆ್ಯಡ್ ಆಗ್ತಾ ಇದೆ. ಏನಾಗ್ತಾ ಇದೆ ಅದಾದಮೇಲೆ? ಆವ್ರೇಜ್ ಬಿಕಮ್ 22. ಎಷ್ಟು ಜನ? ಸಿ ಆ್ಯಡ್ ಆಗಿರೋದ್ರಿಂದ ಇಲ್ಲಿ 3 ಮೆಂಬರ್ಸ್ ಇದ್ದಾರೆ ಅಂತ ತಗೋಬೇಕು. ಅರ್ಥ ಆಗಿದೆಯಾ? ವಾಟ್ ಇಸ್ ದಿಸ್ ವ್ಯಾಲ್ಯೂ? 42 ಪ್ಲಸ್ ಸಿ ಇಸ್ ಈಕ್ವಲ್ ಟು 66. ಸೊ ಸಿ ವ್ಯಾಲ್ಯೂ ಇಸ್ 66 ಮೈನಸ್ 42. 24 is the answer. Option A is the answer for this question. ಇಲ್ಲಿ ಮೇಯ್ನ್ ಆಗಿ ನಾವು ಏನೇನು ಕಲ್ತ್ಕೊಂಡ್ವಿ ಹೇಳಿ? ಫಸ್ಟು ಇದು ಆವ್ರೇಜ್ 3 years ಹಿಂದೆ 18 ಇದ್ದರೆ ಪ್ರೆಸೆಂಟ್ಲಿ ಏನಾಗಬೇಕು? 21 ಆಗಬೇಕು. 5 years ಹಿಂದೆ 18 ಇದ್ದರೆ ಪ್ರೆಸೆಂಟ್ಲಿ ಏನಾಗಬೇಕು? ಪ್ಲಸ್ 5 23 ಆಗಬೇಕು. ನೆಕ್ಸ್ಟ್ ಏನು ಕಲ್ತ್ಕೊಂಡ್ವಿ? ದಿಸ್ ಫಾರ್ಮುಲಾ ಇನಿಷಿಯಲ್ ಸಮ್ ಪ್ಲಸ್ ಆರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಫೈನಲ್ ಸಮ್. ಸಮ್ ಅಂತ ಅಂದರೆ ಆವ್ರೇಜ್ ಇಂಟು ಟೋಟಲ್. ಐ ಹೋಪ್ ದಿಸ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಓಕೆ, ಲೆಟ್ಸ್ ಕಂಟಿನ್ಯೂ. ನ್ಯೂಬೀಸ್, ಇದು ಲಾಜಿಕಲ್ ರೀಸನಿಂಗ್ ಕ್ವೆಶನ್ ಆಗಿದೆ. ಟಾಪಿಕ್ ಇಸ್ ಬ್ಲಡ್ ರಿಲೇಷನ್. ಓಕೆ, ತುಂಬಾ ಸಿಂಪಲ್ ಆಗಿರುತ್ತೆ. ಲೆಟ್ಸ್ ರೀಡ್ ದ ಕ್ವೆಶನ್. ಎ ಆ್ಯಂಡ್ ಬಿ ಆರ್ ಬ್ರದರ್ಸ್. ಸಿ ಇಸ್ ಎ ಸಿಸ್ಟರ್. ಡಿ ಇಸ್ ಈಸ್ ಬ್ರದರ್. ಇ ಇಸ್ ಬೀಸ್ ಡಾಟರ್. ಇಫ್ ಎಫ್ ಇಸ್ ಎಸ್ ಫಾದರ್, ದೆನ್ ಹೂ ಇಸ್ ದ ಅಂಕಲ್ ಆಫ್ ಡಿ? ಇಲ್ಲಿ ಮೇನ್ ಆಗಿ ನೀವೇನು ಕಲಿಬೇಕು ಅಂತ ಅಂದರೆ ಇದನ್ನು ಪಿಕ್ಚರೈಸ್ ಮಾಡೋದನ್ನು ಕಲಿಬೇಕು. ನೋಡಿ, ಮ್ಯಾರೇಜ್ ರಿಲೇಷನ್ಶಿಪ್ ಇತ್ತು ಅಂತ ಅಂದರೆ ಈ ಥರ ತಗೊಳ್ಳಿ. ಓಕೆ, ಇವರಿಗೆ ಮಕ್ಕಳು ಅಂದರೆ ಈ ಥರ ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ನೋಡಿ, ಇವ್ರದ್ದು ಫಾದರ್ ಮದರ್ ಬರಿತೀನಿ ಈ ಥರ ಸಿಂಪಲ್. ಇವರಿಗೆ ಬ್ರದರ್ ಸಿಸ್ಟರ್ ಯಾರು ಇದ್ದಾರೆ ಅಂತ ಅಂದರೆ ಈ ಥರ. ಆಮ್ ಐ ಕ್ಲಿಯರ್? ಬ್ರದರ್ಗೆ ಮತ್ತೆ ಮದುವೆ ಆಗಿದೆ ಅಥವಾ ಸಿಸ್ಟರ್ಗೆ ಮದುವೆ ಆಗಿದೆ ಅಂದರೆ ಈ ಥರ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ತುಂಬಾ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಇಲ್ಲಿಂದ ಶುರು ಮಾಡಿ. ಎ ಆ್ಯಂಡ್ ಬಿ ಆರ್ ಬ್ರದರ್ಸ್. ಎ ಮತ್ತು ಬಿದು ಜೆಂಡರ್ ಏನಾಗುತ್ತೆ? ಮೇಲ್ ಆಗುತ್ತೆ. ಓಕೆ, ದೆನ್ ಸಿ ಇಸ್ ಎ ಸಿಸ್ಟರ್. ಸಿ ಜೆಂಡರ್ ಏನಾಗುತ್ತೆ? ಫಿಮೇಲ್. ಅದನ್ನ ಇಂಡಿಕೇಟ್ ಮಾಡ್ತೀನಿ ಡಾಟ್ ಇಟ್ಟು. ಓಕೆ, ದೆನ್ ಡಿ ಇಸ್ ಈಸ್ ಬ್ರದರ್. ಡಿ ಆ್ಯಂಡ್ ಇ ಎಲ್ಲಿದೆ ಅಂತ ಗೊತ್ತಿಲ್ಲ, ಲೆಟ್ ಇಟ್ ಬಿ. ಈಗ ಸದ್ಯಕ್ಕೆ ಇದನ್ನು ಸ್ಕಿಪ್ ಮಾಡೋಣ. ದೆನ್ ಇ ಇಸ್ ಬೀಸ್ ಡಾಟರ್. ಓಕೆ, ನೋಡಿ, ಬಿಗೆ ಮದುವೆ ಆಗಿದೆ. ಬೀಸ್ ಡಾಟರ್ ಇಸ್ ಇ. ಜೆಂಡರ್ ಏನಾಗುತ್ತೆ? ಫಿಮೇಲ್. ಓಕೆ, ದೆನ್ ಲೆಟ್ಸ್ ಕಮ್ ಬ್ಯಾಕ್ ಟು ದಿಸ್ ಇನ್ಫಾರ್ಮೇಶನ್. ಡಿ ಇಸ್ ಈಸ್ ಬ್ರದರ್ ಅಂತ ಅಂದರೆ ಇಲ್ಲಿ. ನೆಕ್ಸ್ಟು, ಇಫ್ ಎಫ್ ಇಸ್ ಎಸ್ ಫಾದರ್, ಎಲ್ಲಿ ಬರಿಬೇಕು ಎಫ್ನ? ಹಂಗಾದ್ರೆ ಇಲ್ಲಿ. ನಾವು ದ ಕ್ವೆಶನ್ ಇಸ್ ಹೂ ಇಸ್ ಅಂಕಲ್ ಆಫ್ ಡಿ? ನೋಡಿ, ಡಿ ಎಲ್ಲಿದೆ? ಅಂಕಲ್ ಅಂದರೆ ಈ ಜನ್ರೇಷನಲ್ಲಿ ಬರಬೇಕು. ಸಿ ಫೀಮೇಲ್ ಆಗಿರೋದ್ರಿಂದ ಅಂಕಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ದೆನ್ ಬಿ ಫಾದರ್ ಆಗಿರೋದ್ರಿಂದ ಅಂಕಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ದೆನ್ ಹೂ ಇಸ್ ಲೆಫ್ಟ್ ಔಟ್? ಎ ಇಸ್ ಲೆಫ್ಟ್ ಔಟ್. ಆಪ್ಷನ್ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅವ್ರ ಅಂಕಲ್ ಅಂತ ಕೇಳ್ತಿರೋದ್ರಿಂದ ಎ ಇಸ್ ದ ಆನ್ಸರ್. ಆಂಟ್ ಅಂತ ಕೇಳಿದ್ರೆ ಸಿ ಇಸ್ ದ ಆನ್ಸರ್. ಬ್ಲಡ್ ರಿಲೇಷನ್ ಅನ್ನೋದು ಸ್ಕೋರಿಂಗ್ ಟಾಪಿಕ್ ಆಗಿದೆ. ಓಕೆ, ತುಂಬಾ ಸಿಂಪಲ್ ಕ್ವೆಶನ್ಸ್ನ ಕೊಡ್ತಾರೆ. ಕಾನ್ಸಂಟ್ರೇಟ್ ಮಾಡಿ ಸಾಲ್ವ್ ಮಾಡಿ ಅಷ್ಟೇ. ಓಕೆ, ಎಸ್, ಲೆಟ್ಸ್ ಕಂಟಿನ್ಯೂ ನೌ. ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ಇಸ್ ದ ಸ್ಮಾಲೆಸ್ಟ್ ಆಫ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ಸ್? ಇಲ್ಲಿ ಕೊಟ್ಟಿರೋಂಥ 4 ಫ್ರ್ಯಾಕ್ಷನ್ಸಲ್ಲಿ ಯಾವುದು ಚಿಕ್ಕದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಲೆಟ್ಸ್ ಟೇಕ್ ದ ಫಸ್ಟ್ ಆಪ್ಷನ್. 60 divided by 250. We can take this as 6 divided by 25. The value is 0.24. Second option, 38 divided by 228. We can reduce this to 19 divided by 114. This value is 0.166. Then third option, 115 divided by 500. We can reduce this to 23 by 100. 23 by 100 anta andre 0.23 is the value. Fourth option, 9 divided by 13. This value is 0.69. ಯಾವುದು ಚಿಕ್ಕದಿದೆ ನೋಡಿ, ಇದು ಆನ್ಸರು. ಎಸ್, ಯು ಕ್ಯಾನ್ ಆಸ್ಕ್ ಮೀ, ಮ್ಯಾಮ್ ಜೋಕ್ ಮಾಡ್ತಾ ಇದ್ದೀರಾ? ಇಲ್ಲಿ ಡಿವಿಷನ್ ಕಷ್ಟ ಇದೆ, ಈ ಡೆಸಿಮಲ್ ವ್ಯಾಲ್ಯೂ ತೊಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಹೇಗೆ ಸಾಲ್ವ್ ಮಾಡೋದು? ಈ ಥರ ಯಾವಾಗ ಮಾಡ್ಬೋದು? ವ್ಯಾಲ್ಯೂಸ್ ತುಂಬ ಸಿಂಪಲ್ ಆಗಿದ್ದಾಗ. ಬಟ್ ಈಗ ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಕಷ್ಟ ಆಗುತ್ತೆ ಅಲ್ವಾ? ಎಸ್, ಲೆಟ್ ಮೀ ಟೀಚ್ ಯು ದ ಟೆಕ್ನಿಕ್ ನೌ. ಟೆಕ್ನಿಕ್ ಇಸ್ ವೆರಿ ಸಿಂಪಲ್. ಫಸ್ಟ್ ವ್ಯಾಲ್ಯೂನ ತೊಗೊಳ್ಳೋಣ, 6/25. ಸೆಕೆಂಡ್ ವ್ಯಾಲ್ಯೂ ಏನಿದೆ, 19 divided by 114. ರೆಡ್ಯೂಸ್ಡ್ ವ್ಯಾಲ್ಯೂನ ತೊಗೊಂಡಿದ್ದೀನಿ. ಓಕೆ, ದೆನ್ ಇವೆರಡರಲ್ಲಿ ಯಾವುದು ಚಿಕ್ಕದು ಅಂತ ಕಂಡುಹಿಡಿಯೋದಕ್ಕೆ ಸಿಂಪಲ್ ಟೆಕ್ನಿಕ್ ಇದೆ ನೋಡಿ. ಇಲ್ಲಿರೋ ನ್ಯೂಮರೇಟರ್ನ ಇಲ್ಲಿರೋ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 6 × 114 ಅದು ಈ ಕಡೆ ಬರೀಬೇಕು. ದೆನ್ ಇಲ್ಲಿರೋ ಡಿನಾಮಿನೇಟರ್ನ ಇಲ್ಲಿರೋ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 19 × 25. ಆ ವ್ಯಾಲ್ಯೂನ ಇಲ್ಲಿ ಬರೀಬೇಕು.
What is 6 into 114? We get 600 plus 60 plus 24. 684 is the value here. ಅಲ್ವಾ? ದೆನ್ ಈ ವ್ಯಾಲ್ಯೂ ಏನಾಗುತ್ತೆ? 19 into 25, 250 plus 225, ವ್ಯಾಲ್ಯೂ ಇಸ್ 475. ಇವೆರಡರಲ್ಲಿ ಯಾವ್ದು ಚಿಕ್ಕದು? ಚೆಕ್ ಮಾಡಿ ನೋಡಿ. ಇಲ್ಲಿ 684 ಇದೆ, ಇಲ್ಲಿ 475 ಇದೆ. ಯಾವುದು ಚಿಕ್ಕದು? ಇತ್ತಾನೆ ಚಿಕ್ಕದು. ಮೀನಿಂಗ್ ಆಫ್ ದಿಸ್ ಇಸ್ ಇವೆರಡು ಫ್ರ್ಯಾಕ್ಷನ್ಸಲ್ಲಿ ಇದು ಚಿಕ್ಕ ಫ್ರ್ಯಾಕ್ಷನ್ ಅಂತ. ಈಗ ಈ ನಂಬರ್ನ ನೆಗ್ಲೆಕ್ಟ್ ಮಾಡಬೇಕು. am I clear? ನೆಕ್ಸ್ಟ್ ಸ್ಟೆಪ್ಗೆ 19 divided by 114ನ ಮಾತ್ರ ತಗೋಬೇಕು. ದೆನ್ ನೆಕ್ಸ್ಟ್ ಫ್ರ್ಯಾಕ್ಷನ್ನ ತಗೊಳ್ಳಿ, 23 by 100. ಸೇಮ್ ಟೆಕ್ನಿಕ್ನ ಅಪ್ಲೈ ಮಾಡಬೇಕು. ಇಲ್ಲಿ ಏನು ಬರೀಬೇಕು? 19 into 100 ಆ್ಯಂಡ್ ಇಲ್ಲಿ ಏನು ಬರೀಬೇಕು? 114 into 23. 19 into 100 ಅಂದರೆ 1900 ಆಗುತ್ತೆ. 114 into 23 ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇದೆಯಾ? ನೋ. ಏನಕ್ಕೆ ಮ್ಯಾಮ್? ವೆರಿ ಸಿಂಪಲ್. ನೋಡಿ, 114 into 20 ಅಂತ ಅಂದ್ರೇ 2000 ರೀಚ್ ಆಗಿಬಿಟ್ಟಿದೆ ಅಂತ ಅರ್ಥ. ದೆನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇದೆಯಾ? ನೋ. ಇಲ್ಲೇ ಈಸಿಯಾಗಿ ಡಿಸೈಡ್ ಮಾಡ್ಬೋದು. ಇವೆರಡರಲ್ಲಿ ಚಿಕ್ಕದು 19 divided by 14. ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ನಾವು ಇದನ್ನು ಕ್ಯಾನ್ಸಲ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಿಗೆ ಯಾರು ಬರಬೇಕು? 19 divided by 114 ಬರಬೇಕು. ಲಾಸ್ಟ್ ಒಂದು ಫ್ರ್ಯಾಕ್ಷನ್ ಉಳ್ಕೊಂಡಿದೆ, ಅದನ್ನು ತೊಗೊಳ್ಳೋಣ. 9 divided by 13. ಸೇಮ್ ಮೆಥಡ್ನ ಅಪ್ಲೈ ಮಾಡಿ. ಇಲ್ಲಿ 19 into 13 ಬರಬೇಕು. ಇಲ್ಲಿ 114 into 9 ಬರಬೇಕು. 19 into 13 ಅಂತ ಅಂದರೆ 190 plus 57 ಆಗುತ್ತೆ. ವ್ಯಾಲ್ಯೂ ಇಸ್ 247. ಇಲ್ಲಿ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇದೆಯಾ? ಥಿಂಕ್ ಮಾಡಿ. ಸಿ, ಇದು 200ಅಲ್ಲಿದೆ ಆ್ಯಂಡ್ ದಿಸ್ ವ್ಯಾಲ್ಯೂ 1000 ಕ್ರಾಸ್ ಆಗಿ ಹೊಟ್ಟೋಗಿದೆ. ಯಾಕೆ ಹೇಳಿ? 114 into 10 ಅಂತ ಅಂದರೆ 1140 ಆಗಬೇಕು ಅಲ್ವಾ? ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಏನಂತ ಫೈನಲೈಸ್ ಮಾಡ್ಬೋದು? ದಿಸ್ ಇಸ್ ದ ಸ್ಮಾಲೆಸ್ಟ್ ಅಮಾಂಗ್ ಆಲ್ ದಿಸ್ ಫ್ರ್ಯಾಕ್ಷನ್ಸ್. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನ್ಯೂಬೀಸ್, ಐ ಹೋಪ್ ದ ಟೆಕ್ನಿಕ್ ಇಸ್ ಕ್ಲಿಯರ್. ವೆರಿ ಸಿಂಪಲ್. ಇಲ್ಲಿರೋ ನ್ಯೂಮರೇಟರ್ನ ಇಲ್ಲಿರೋಂಥ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. ಇಲ್ಲಿರೋ ಡಿನಾಮಿನೇಟರ್ನ ಇಲ್ಲಿರೋಂಥ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. ಇದರಲ್ಲಿ ಯಾವುದು ಚಿಕ್ಕದು ಬರುತ್ತೋ ಅದೇ ಚಿಕ್ಕ ಫ್ರ್ಯಾಕ್ಷನ್ ಅಂತ ಅರ್ಥ. ಈ ಥರ ಎರಡು ಫ್ರ್ಯಾಕ್ಷನ್ ಮಧ್ಯದಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಕೊನೆಯಲ್ಲಿ ಯಾವ ಫ್ರ್ಯಾಕ್ಷನ್ ಉಳ್ಕೊಳ್ಳುತ್ತೋ ಅದೇ ಸ್ಮಾಲೆಸ್ಟ್ ಒನ್ ಅಂತ ಅರ್ಥ. ಈ ಟೆಕ್ನಿಕ್ನ ನಾವು ಲಾರ್ಜೆಸ್ಟ್ ಒನ್ನಿಗೂ ಯೂಸ್ ಮಾಡ್ಬೋದು. ಸಿ, ಇಲ್ಲಿ ಸ್ಮಾಲೆಸ್ಟ್ ಒನ್ ಕೇಳಿರೋದ್ರಿಂದ ಲಾರ್ಜರ್ ಒನ್ನನ್ನು ರಿಮೂವ್ ಮಾಡ್ಕೊತಾ ಬಂದಿದ್ದೀವಿ. ಲಾರ್ಜೆಸ್ಟ್ ಒನ್ ಕೇಳಿದ್ರೆ ಸ್ಮಾಲರ್ ಒನ್ನನ್ನು ರಿಮೂವ್ ಮಾಡ್ಕೊತಾ ಬರಬೇಕು. ಸಿಂಪಲ್ ಟೆಕ್ನಿಕ್. ಲೆಟ್ಸ್ ಕಂಟಿನ್ಯೂ ನಾವು. ನ್ಯೂಬೀಸ್, ಲಾಸ್ಟ್ ಕ್ವೆಶನ್ ಆಫ್ ದ ವಿಡಿಯೋ. ಈ ಕ್ವೆಶನ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇಂದ ಆಗಿದೆ. ಫಸ್ಟೇ ಇದನ್ನು ಡಿಕೋಡ್ ಮಾಡಿಕೊಂಡು ಆ ಸೇಮ್ ಡಿಕೋಡಿಂಗ್ ಟೆಕ್ನಿಕನ್ನು ಇಲ್ಲಿಗೆ ಕೋಡ್ ಮಾಡೋದಕ್ಕೆ ಯೂಸ್ ಮಾಡಬೇಕು. ಓಕೆ, ಫಸ್ಟ್ ಡಿಕೋಡ್ ಮಾಡೋಣ. MARCH ಅನ್ನೋದನ್ನು OCTEJ ಅಂತ ಬರೆದಿದ್ದಾರೆ. ವೆರಿ ಸಿಂಪಲ್. ಡಿಕೋಡ್ ಮಾಡಲಿಕ್ಕೆ ಟ್ರೈ ಮಾಡಿ. MNO ಅಂದರೆ +2 ಅಂತ ತಗೊಳ್ಳ. ಓಕೆ, ABC ಇಲ್ಲೂ ನೋಡಿ +2ನೇ ಇದೆ. ದೆನ್ RST ಇಲ್ಲೂ ನೋಡಿ ಸೇಮ್ +2. ಕಂಟಿನ್ಯೂ ಲೈಕ್ ದಿಸ್. CDE ಇದನ್ನು +2 ಆಗುತ್ತೆ. HIJ. ಓಕೆ, ಅಂದರೆ ಪ್ರತಿಯೊಂದು ಆಲ್ಫಾಬೆಟ್ಗೂ +2 ಮಾಡಿದ್ರೆ ಅದು ಕೋಡ್ ಆಗುತ್ತೆ. ಲೆಟ್ಸ್ ಟೇಕ್ ದ ಕ್ವೆಶನ್ ನಾವು. ರಿಟರ್ನಿಗೆ ಕೋಡ್ ಮಾಡಬೇಕು. RETURN +2 ಅಂತ ಅಂದರೆ T ಬರಬೇಕು. ಇದಕ್ಕೂ +2 ಅಂತ ಅಂದರೆ G ಬರುತ್ತೆ. ಹಾಗಾದರೆ ಇದು ಆಪ್ಷನ್ ಹೋಯ್ತು. ಇನ್ನೆರಡು ಆಪ್ಷನ್ ಉಳ್ಕೊಂಡಿದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. +2 ಅಂತ ಅಂದರೆ V ಬರಬೇಕು. ಇದು ಹೋಯ್ತು. ಉಳ್ಕೊಂಡಿರೋದೇನು? ಆಪ್ಷನ್ ಸಿ ಇಸ್ ದ ಆನ್ಸರ್. ರಿಟರ್ನನ್ನು TGVWTP ಅಂತ ಕೋಡ್ ಮಾಡಬೇಕು. ಫಸ್ಟು ಡಿಕೋಡಿಂಗ್ ಮಾಡಿಕೊಂಡು ಅದೇ ಲಾಜಿಕಲ್ಲಿ ಕೊಟ್ಟಿರುವಂಥ ವರ್ಡ್ಗೆ ಕೋಡ್ ಮಾಡಬೇಕು. ಐ ಹೋಪ್ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದಂಥ ಎಲ್ಲ ಕ್ವೆಶನ್ಸ್ದು ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ನಿಮಗೆ ಏನೇ ಡೌಟ್ ಇದ್ದರೂ ಅದನ್ನು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.